ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಪೂಜಿಯವರು ಇವತ್ತಿನ ಸಂದೇಶದಲ್ಲಿ ಯೋಗದ ಸ್ಥಿತಿ, ಯೋಗ ಅಂದರೆ ಧ್ಯಾನದ ಬಗ್ಗೆ ಹೇಳಿದ್ದಾರೆ. ಇಂದು ನಾವು ಆ ಧ್ಯಾನದ ಆಳವಾದ ಅನುಭೂತಿಯನ್ನು ಪಡೆದುಕೊಳ್ಳೋಣ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನಿಮ್ಮ ಪ್ರತಿಯೊಂದು ಮಾತಿನಲ್ಲಿಯೂ ಸಹ ವಿಶ್ವ ಕಲ್ಯಾಣವೇ ತುಂಬಿದೆ. ಏಕೆಂದರೆ ನಮ್ಮ ಸಂಕಲ್ಪಗಳು ವಿಶ್ವ ಕಲ್ಯಾಣಕಾರಿ ಸಂಕಲ್ಪಗಳಾಗಿವೆ. ಹೀಗಾಗಿ ನಮ್ಮ ಪ್ರತಿಯೊಂದು ಮಾತಿನಲ್ಲಿಯೂ ಸಹ ವಿಶ್ವ ಕಲ್ಯಾಣವೇ ತುಂಬಿದೆ. ಏಕೆಂದರೆ ಈಗ ಪರಮಪಿತ ತಂದೆಯ ಕೃಪಾದೃಷ್ಟಿ ಸಂಪೂರ್ಣವಾಗಿ ನಮ್ಮ ಮೇಲಿದೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ಮಕ್ಕಳ ಮೇಲೆ ನನ್ನ ದೃಷ್ಟಿ ಸದಾ ಇರುತ್ತದೆ. ತಂದೆಯ ಕೃಪೆ ನಮ್ಮ ಮೇಲಿದೆ. ನಾವು ಮಕ್ಕಳು, ನಾವು ನಮ್ಮ ಪುರುಷಾರ್ಥವನ್ನು ಮಾಡಬೇಕು. ಪರಮಪಿತ ತಂದೆಯನ್ನು ನಾವು ಚೆನ್ನಾಗಿ ಬಲ್ಲೆವು. ಆ ತಂದೆ ಹೇಗೆ ಇದ್ದಾನೆ ಎಂಬುದನ್ನು ನಾವು ಸಂಪೂರ್ಣವಾಗಿ ಜ್ಞಾನದ ಮೂಲಕ ಅರಿತಿದ್ದೇವೆ. ಹಾಗೂ ನಮ್ಮ ಜೀವನದ ಏರುಪೇರಿನಲ್ಲಿ ಪರಮಪಿತ ತಂದೆಯು ನಮಗೆ ನೀಡುವ ಹೆಲ್ಪ್ಲೈನನ್ನು ಸಹ ನಾವು ಅನುಭವಕ್ಕೆ ತಂದುಕೊಂಡಿದ್ದೇವೆ. ಪರಮಪಿತ ನಮ್ಮೊಂದಿಗೆ ಇರುವುದನ್ನು ನಾವು ಅರಿತಿದ್ದೇವೆ. ತಂದೆಯು ಯಾವ ಸ್ವರೂಪದಲ್ಲಿದ್ದಾನೆ, ಅವನ ಸ್ವರೂಪವೇನು, ಅವನ ಗುಣಗಳೇನು ಎಂಬುದನ್ನೆಲ್ಲ ನಾನು ಅರಿತಿದ್ದೇನೆ. ಜ್ಞಾನದ ಮೂಲಕ ನಾವು ಮಕ್ಕಳೆಲ್ಲರೂ ತಂದೆಯ ಪರಿಚಯವನ್ನು ಪಡೆದಿದ್ದೇವೆ. ತಂದೆಯ ಗುಣಗಳನ್ನು ಅರಿತ ನಾವು ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಹೋಗಿ ಕುಳಿತು ಧ್ಯಾನವನ್ನು ಮಾಡಬೇಕಿದೆ. ತಂದೆಯಂತೆ ಆಗಬೇಕು ಎಂದರೆ ತಂದೆಯ ಸಮ್ಮುಖದಲ್ಲಿ ಹೋಗಿ ಕುಳಿತುಕೊಳ್ಳಬೇಕು. ಸದಾ ಪರಮಪಿತನೊಂದಿಗೆ ನಾನಿದ್ದೇನೆ ಎಂಬ ಅರಿವು ನಮಗೆ ಇರಬೇಕು. ಸದಾ ಪರಮಪಿತನೊಂದಿಗೆ ನಾವು ಇರಬೇಕು. ಸದಾ ತಂದೆಯೊಂದಿಗೆ ಇರುವ ಅನುಭವವನ್ನು ಮಾಡಿಕೊಳ್ಳುವುದರಿಂದ ನಾವು ತಂದೆಯ ಸ್ವರೂಪದಲ್ಲಿಯೇ ಇರುತ್ತೇವೆ, ಲೈಟ್ನ ಸ್ವರೂಪದಲ್ಲಿಯೇ ಇರುತ್ತೇವೆ. ನಾವು ಎಷ್ಟು ಪರಮಪಿತ ತಂದೆಯೊಂದಿಗೆ ಇರುವ ಅನುಭವವನ್ನು ಮಾಡಿಕೊಳ್ಳುತ್ತೇವೆಯೋ ಅಷ್ಟು ನಾವು ತಂದೆಯ ಸಮಾನರಾಗಲು ಸಾಧ್ಯವಾಗುತ್ತದೆ. ಪುರುಷಾರ್ಥವನ್ನು ಮಾಡಲಿಕ್ಕೆ ಈಗ ಸಮಯವೂ ಕೂಡ ಬಹಳವೇ ಅಲ್ಪ ಸಮಯ ಉಳಿದಿದೆ. ಸಮಯವು ಸಮಾಪ್ತಿಗೊಳ್ಳುತ್ತಿದೆ ಎನ್ನುವಂತಹ ಸೂಚನೆ ತಂದೆ ನಮಗೆ ಪದೇ ಪದೇ ಕೊಡುತ್ತಿದ್ದಾನೆ. ಬಾಪೂಜಿಯವರ ಅನೇಕ ವಿಡಿಯೋಗಳ ಮೂಲಕವೂ ಸಹ ನಾವು ಸಮಯ ಈಗ ಇನ್ನೂ ಹೆಚ್ಚು ಉಳಿದಿಲ್ಲ ಎನ್ನುವುದನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಮಹಾಕಾಲ ಪ್ರಳಯ ಅನ್ನುವಂತಹ ವಿಡಿಯೋ, ಅದರ 2 ಭಾಗಗಳಿವೆ. ಹಾಗೂ ಭಾರತ್ ಕೇಸೆ ಬಚೇಗಾ, ಅದರ 3 ಪಾರ್ಟ್ಗಳಿವೆ. ಹಾಗೂ ಪ್ರಳಯ ಕಾಲದಲ್ಲಿ ನಿಮ್ಮನ್ನು ನೀವು ಕಾಲಾಗ್ನಿಯಿಂದ ಹೇಗೆ ರಕ್ಷಿಸಿಕೊಳ್ಳುವಿರಿ, ನಿಮ್ಮ ಪರಿವಾರದವರನ್ನು ಹೇಗೆ ರಕ್ಷಿಸುವಿರಿ ಎನ್ನುವಂತಹ ಈ ಥರದ ಅನೇಕ ವಿಡಿಯೋಗಳಿವೆ. ಅವುಗಳನ್ನು ನೋಡಿ ತಿಳಿದುಕೊಳ್ಳುತ್ತಾ ಹೋಗಿ. ಇದರಿಂದ ತಿಳಿಯುವುದೇನೆಂದರೆ ಈಗ ಸಮಯ ಬಹಳ ಅತ್ಯಲ್ಪ ಸಮಯ ಉಳಿದಿದೆ. ಹೀಗಾಗಿ ಸ್ವಲ್ಪವೂ ಸಮಯವನ್ನು ವ್ಯರ್ಥ ಮಾಡದೆ ಪುರುಷಾರ್ಥ ಮಾಡಬೇಕಿದೆ. ಸಮಯ ವ್ಯರ್ಥ ಮಾಡುವುದು ಅಂದರೆ ವ್ಯರ್ಥ ಸಂಕಲ್ಪಗಳನ್ನು ಮನದಲ್ಲಿ ತಂದುಕೊಳ್ಳುವುದು. ಇಲ್ಲ ಸಲ್ಲದ ಯೋಚನೆಗಳನ್ನು ಮನದಲ್ಲಿ ತಂದು ಮನಸ್ಸನ್ನು ಅತ್ತ ಇತ್ತ ಹರಿಬಿಡುವುದು ವ್ಯರ್ಥ ಸಂಕಲ್ಪವಾಗಿದೆ. ಮನಸ್ಸೆಂಬ ಕುದುರೆಯ ಲಗಾಮು ನಮ್ಮ ಕೈಯಲ್ಲಿ ಇಲ್ಲದಾಗ ಅದುವೇ ವ್ಯರ್ಥ ಸಂಕಲ್ಪವಾಗುತ್ತದೆ. ತಂದೆ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೆಯಬೇಕು. ಆಗ ನಮ್ಮೆಲ್ಲ ರೀತಿಯ ಏರುಪೇರುಗಳನ್ನು ತಂದೆಯು ಅರಿತು ನಮಗೆ ಸಹಾಯ ಮಾಡುತ್ತಾನೆ. ತಂದೆ ಹಾಕಿಕೊಟ್ಟ ದಾರಿ, ತಂದೆಯ ಶ್ರೀಮತ್ ಎಂದರೆ ಸಂಪೂರ್ಣ ವಿಶ್ವ ಪರಿವರ್ತನೆ ಮಾಡುವುದು. ಅದಕ್ಕಾಗಿ ನಮ್ಮ ಸಂಕಲ್ಪವನ್ನು ನಡೆಸುವುದು. ತಂದೆಯ ಸಮಾನರಾಗಿ ವಿಶ್ವ ಕಲ್ಯಾಣಕಾರಿಗಳಾಗಿ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ತೀವ್ರಗತಿಯಿಂದ ಅಂದರೆ ಶೀಘ್ರಗತಿಯಲ್ಲಿ ಕಾರ್ಯವನ್ನು ಮುನ್ನಡೆಸಿಕೊಂಡು ಹೋಗುವುದೇ ನಮ್ಮ ಸಂಕಲ್ಪವಾಗಬೇಕು. ಆಗ ತಂದೆ ನಮ್ಮೆಲ್ಲ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳುತ್ತಾನೆ. ತಂದೆ ಹೇಳುತ್ತಿದ್ದಾರೆ, ಈ ಪುರುಷಾರ್ಥವನ್ನು ನೀವು ಮಕ್ಕಳು ನಿಮ್ಮ ಮನಸ್ಸನ್ನು ಹಗುರವಾಗಿಟ್ಟುಕೊಂಡು ಆನಂದದಿಂದ ಉತ್ಸಾಹದಿಂದ ಈ ಪುರುಷಾರ್ಥವನ್ನು ಮಾಡಬೇಕು.
ನೀವು ಎಷ್ಟು ಆನಂದದಿಂದ ನಿಮ್ಮ ಜೀವನದಲ್ಲಿ ಬರುವ ಏರುಪೇರುಗಳನ್ನೆಲ್ಲ ದಾಟಿ ಎಷ್ಟು ಆನಂದದಿಂದ ನೀವು ಪುರುಷಾರ್ಥವನ್ನು ಕೈಗೊಳ್ಳುವಿರೋ ಹಾಗೂ ತಂದೆಯನ್ನು ನಿಮ್ಮೊಂದಿಗೆ ಅಂದರೆ ಸದಾ ತಂದೆಯನ್ನು ನೆನೆಯುತ್ತಾ ಮುಂದುವರಿಯುವಿರೋ ಅಷ್ಟು ಬೇಗ ನೀವು ನಿಮ್ಮ ಗುರಿಯನ್ನು ತಲುಪುವಿರಿ. ಮಕ್ಕಳೇ, ಈ ದಾರಿಯಲ್ಲಿ ನಡೆಯುವಾಗ ಎಂದಿಗೂ ನಿರಾಶರಾಗದಿರಿ, ಎಂದಿಗೂ ನೀವು ಸೋತು ತಲೆಬಾಗದಿರಿ. ಸದಾ ಆನಂದವಾಗಿ ಹಗುರವಾಗಿ ಅಂತಂದರೆ ತಲೆಯಲ್ಲಿ ಒಂದೂ ಕೂಡ ಸಂಕಲ್ಪ ಇರದೇ ಇದ್ದಾಗ ಮನಸ್ಸು ಹಗುರವಾಗುತ್ತದೆ. ಇದನ್ನು ಹಗುರವಾಗಿದ್ದಾಗ ಅಂದರೆ ನಿಸ್ಸಂಕಲ್ಪ ಸ್ಥಿತಿಯಲ್ಲಿದ್ದಾಗ ಎಂದು ತಂದೆ ಹೇಳುತ್ತಿದ್ದಾರೆ. ನಿಸ್ಸಂಕಲ್ಪ ಸ್ಥಿತಿ ಫರಿಷ್ಠಾ ಸ್ವರೂಪ ಸ್ಥಿತಿಯಾಗಿದೆ, ತಂದೆಯ ಸ್ವರೂಪ ಸ್ಥಿತಿಯಾಗಿದೆ. ಆತ್ಮ ಸ್ವರೂಪದ ಸ್ಥಿತಿ, ನಾನೊಂದು ಆತ್ಮ ಎಂದಾಗ ಆತ್ಮನಲ್ಲಿ ಯಾವುದೇ ರೀತಿಯ ವಿಚಾರಗಳು ಬರಲೇಬಾರದು. ನಾವು ಆತ್ಮ ಸ್ವರೂಪದಲ್ಲಿದ್ದು ಸದಾ ಒಂದೇ ಧ್ಯಾನ ನಮ್ಮಲ್ಲಿ ಇರಬೇಕು. ಅದೆಂದರೆ ಸುಪ್ರೀಂ ಪಾಯಿಂಟ್ ಆಫ್ ಲೈಟ್ ಬಾಪೂಜಿ, ನನ್ನ ಪರಮಪಿತ ಪರಮಾತ್ಮ ಚಿತ್ರದಲ್ಲಿ ವಿಚಿತ್ರ, ಬೇಹದ್ನ ತಂದೆಯ ಚಿತ್ರದಲ್ಲಿ ವಿಚಿತ್ರ ರೂಪ. ಅದರಲ್ಲಿ ಸುಪ್ರೀಂ ಪಾಯಿಂಟ್ ಆಫ್ ಲೈಟ್ನ ಅಂದರೆ ಪವರ್ಫುಲ್ ಲೈಟ್ ಒಂದು ಪರಮಪಿತ ತಂದೆಯ ಹಣೆಯ ಮಧ್ಯಭಾಗದಿಂದ ಹೊರಟು ನನ್ನ ಆತ್ಮನ ಮೇಲೆ ಬೀಳುತ್ತಿದೆ. ಆ ಬೆಳಕು ನನ್ನ ಮೇಲೆ ಸುರಿಯುತ್ತಿದೆ ಎಂದುಕೊಳ್ಳುತ್ತಾ ತಂದೆಯ ಆಶ್ರಯದಲ್ಲಿಯೇ ಇರಬೇಕು. ಹಾಗೂ ನಮ್ಮ ಸುತ್ತಮುತ್ತಲೂ ಪರಮ ಲೈಟೇ ತುಂಬಿದೆ. ಎಲ್ಲೆಡೆ ಬೆಳಕೇ ಬೆಳಕು ಆವರಿಸಿದೆ. ಸಂಪೂರ್ಣ ಮಲ್ಟಿವರ್ಸ್ ಪರಮ ಪ್ರಕಾಶದಿಂದ ತುಂಬಿಕೊಂಡಿದೆ. ಅನಂತ ಕೋಟಿ ಬ್ರಹ್ಮಾಂಡಗಳೆಲ್ಲವೂ ಅಮರಲೋಕವಾಗಿ ಕನ್ವರ್ಟ್ ಆಗಿಬಿಟ್ಟಿವೆ. ಎಲ್ಲೆಡೆ ಬೆಳಕೇ ಬೆಳಕು, ಪರಮಶಾಂತಿಯೇ ಎಲ್ಲೆಡೆ ತುಂಬಿಕೊಂಡಿದೆ ಎಂದು ಅನುಭವಕ್ಕೆ ತಂದುಕೊಳ್ಳಬೇಕು. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.